ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ತಂತ್ರದ ಪ್ರಯೋಗವನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ. ಈ ಒಂದು ತಂತ್ರದ ಪ್ರಯೋಗವನ್ನು, ಈ ಒಂದು ವಶೀಕರಣದ ತಂತ್ರವನ್ನು ನೀವು ಮಾಡಿಕೊಂಡಿದ್ದೇ ಆದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅದು ಯಾರೇ ಬೇಕಾದ್ರೂ ಆಗಿರ್ಬೋದು. ಅಂದರೆ ಅವರು ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಗೆಳೆಯ ಗೆಳತಿ, ಫ್ರೆಂಡ್ಸು, ಶತ್ರು ಮಿತ್ರ ಯಾರೇ ಆಗಿರ್ಬೋದು. ಇವರೇನಾದರೂ ನಿಮ್ಮ ಜೊತೆ ಚೆನ್ನಾಗಿಲ್ಲ ಮತ್ತು ನಿಮ್ಮಿಂದ ಅವರೇ ದೂರ ಆಗಿದ್ದಾರೆ ಅಂದ ಪಕ್ಷದಲ್ಲಿ ನೀವು ಈ ಒಂದು ತಂತ್ರದ ಪ್ರಯೋಗವನ್ನು ಮಾಡಿ ನೋಡಿ. ಖಂಡಿತ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ನೀವು ಈ ತಂತ್ರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ನೀವು ಏನು ಮಾಡಬೇಕು ಈ ತಂತ್ರವನ್ನು ಮಾಡೋದಕ್ಕೆ ಅಂದರೆ, ಫಸ್ಟು ನೀವು ಈ ತಂತ್ರವನ್ನು ಮಾಡೋದಕ್ಕೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಸ್ವಲ್ಪ ಸಕ್ಕರೆಯನ್ನು ತಗೋಬೇಕು. ಈ ಎರಡೂ ವಸ್ತುಗಳನ್ನು ತಗೊಂಡು ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಯಾರಿರ್ತಾರೆ ಅವರನ್ನು ಮನಸ್ಸಿನಲ್ಲಿ ನೀವು ನೆನೆಸ್ಕೊಂಡು ಈ ಎರಡೂ ವಸ್ತುಗಳನ್ನು ಮಿಕ್ಸ್ ಮಾಡಿ ಇದನ್ನು ನಿಮ್ಮ ಕೈಯಲ್ಲಿ ಹಿಡ್ಕೋಬೇಕು. ನಿಮ್ಮ ಕೈಯಲ್ಲಿ ಚಿಕ್ಕ ತಟ್ಟೆಯನ್ನು ಹಿಡ್ಕೊಂಡು ನೀವು ಒಂದು ಮಂತ್ರವನ್ನು ಹೇಳ್ಕೋಬೇಕು. ಮಂತ್ರ ಹೇಳ್ಕೊಡ್ತೀನಿ ನೋಡಿ. ಓಂ ಹ್ರೀಂ ರೂಪವತಿ ಕಾಮಿನಿ ಇಷ್ಟ ಸ್ತ್ರೀ ಪುರುಷ ವಶಮಾನಾಯ ಸ್ವಾಹ ಅಂತ ಈ ಮಂತ್ರವನ್ನು 108 ಬಾರಿ ಹೇಳಿಕೊಂಡು, ತದನಂತರ ಈ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಸಕ್ಕರೆ ಇರುತ್ತಲ್ಲ ಇದನ್ನು ಕೆಳಗಿಟ್ಟು ನೀವು ಈ ತಟ್ಟೆಯನ್ನು, ಆಮೇಲೆ ಈ ಬೆಳ್ಳುಳ್ಳಿ ಸಿಪ್ಪೆ ಮೇಲೆ ಒಂದು ಕರ್ಪೂರವನ್ನು ಇಟ್ಟು ಹಚ್ಚಬೇಕಾಗುತ್ತೆ. ಈ ಕರ್ಪೂರ ಇಟ್ಟು ಹಚ್ಚಿದ ಮೇಲೆ ಇದು ಉರಿದು ತಣ್ಣಗಾದಮೇಲೆ ಸ್ವಲ್ಪ ಬೂದಿ ಥರ ನಿಮಗೆ ಸಿಗುತ್ತೆ. ಈ ಒಂದು ಭಸ್ಮ ಥರ ಸಿಗುತ್ತೆ. ಉರಿದು ಅದು ಎಲ್ಲ ತಣ್ಣಗಾದಮೇಲೆ ಈ ಒಂದು ಭಸ್ಮ ಥರ ಸಿಗುವಂಥ ಈ ಭಸ್ಮನ ನೀವು ಒಂದು ಬಿಳಿ ಬಟ್ಟೆಯಲ್ಲಿ ತಗೊಂಡು ಕಟ್ಟಿಬಿಟ್ಟು ಈ ಒಂದು ಭಸ್ಮವನ್ನು ಕಟ್ಟಿರುವಂಥ ಗಂಟನ್ನು ತಗೊಂಡೋಗಿ ಎಕ್ಕದ ಗಿಡಕ್ಕೆ ಕಟ್ಟಿ, ಅಲ್ಲಿ ನಿಮ್ಮ ಒಂದು ಕೋರಿಕೆ ಏನಿದೆ, ನೀವು ಯಾರನ್ನು ಇಷ್ಟಪಡ್ತಾ ಇರ್ತೀರಾ, ಅವ್ರು ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಯಾರಿಂದ ನಿಮಗೆ ತುಂಬ ಬೇಜಾರಾಗ್ತಾ ಇದೆ, ಅವರ ಒಂದು ಹೆಸರನ್ನು ಹೇಳಿ ಅವರು ನಮ್ಮ ಜೊತೆ ಮೊದಲಿನಂತೆ ಚೆನ್ನಾಗಿರಬೇಕು ಅಂತ ಕೇಳಿಕೊಂಡು ನಿಮ್ಮ ಕೋರಿಕೆಯನ್ನು ಎಕ್ಕದ ಗಿಡದ ಹತ್ರ ಹೇಳಿಕೊಂಡು ನೀವು ಅಲ್ಲಿ ನಮಸ್ಕಾರವನ್ನು ಹಾಕಿ ಮನೆಗೆ ಬರಬೇಕಾಗುತ್ತೆ. ಈ ರೀತಿಯಾಗಿ ತಂತ್ರದ ಪ್ರಯೋಗವನ್ನು ಗುರುವಾರದ ದಿನ ನೀವು ಮಾಡಬೇಕಾಗುತ್ತೆ. ಮಾಡಿ ನೋಡಿ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಧನ್ಯವಾದಗಳು.